ಇವಾಗ ಅಪ್ಪ ಅಮ್ಮನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ಆಸ್ತಿಲಿ ಮಕ್ಳಿಗೂ ಹಕ್ಕಿಲ್ಲ. ಮಕ್ಳೇನೇ ಆಗಿರ್ಬೋದು. ಅದೆರಡು ಬಟ್ಟೆ ಇದೆಯಲ್ಲ ಒಂದೊಂದು ತಗೊಂಡು ಒಂದೊಂದ್ ಮೇಲೆ ಹಾಕ್ಬಿಟ್ಟು ಹೇಳ್ತೀನಿ. ಹೇಳ್ತಾ ಇಲ್ವಾ? ವಾಯ್ಸ್ ರೆಕಾರ್ಡಿಂಗ್ ಆಗುತ್ತಾ? ಯಾವಜ್ಜಿ? ಈ ವಜ್ಜಿನ? ಈ ವಜ್ಜಿ ಅಲ್ಲ. ಎಲ್ಲ 10 ರೂಪಾಯಿ ಬಿಟ್ಟೆ. ಹುಚ್ಚೆಳ್ಳು ಎಳ್ಳಲ್ಲ ಅದು. ಈ ಎಲ್ಲ ಫಸ್ಟ್ ತುಂಬಾ ಬೆಳೆದಿದ್ರೆ ಕಡಿಮೆ ಆಗ್ಬಿಡ್ತೀವಿ. ಇವಾಗ ತುಂಬಾ ಒಳ್ಳೆ ಏನ್ ಮಾಡ್ತಾರೆ ಫುಡ್ ಇದು. ಖಾರ ಇದೆ, ಹುಚ್ಚೆಳ್ಳು ಖಾರ ಮತ್ತೆ ಉಪ್ಸಾರು ಖಾರ, ಚಟ್ನಿ ಮತ್ತೆ ಸಾಂಬಾರ್ಗೆಲ್ಲ ಹಾಕ್ತಾರೆ. ಕೆಲವರು ನಾನ್ ವೆಜ್ಗೂ ಹಾಕೋರು ಇದ್ದಾರೆ. ಗೊತ್ತಲ್ವಾ ಗೆಣಸಿದು? ಗೆಣಸಿದು ಒಳ್ಳೆ ಫ್ರೆಶ್ ಎಲ್ಲ ಫ್ರೆಶ್ ಹೀರೆಕಾಯಿ ಮತ್ತೆ ಬೇಕಾ? ಇದೆಲ್ಲ ಸಮುದ್ರದ ಮೀನು ಅನ್ಸುತ್ತೆ ಇದು. ಆಮೇಲೆ ಲಾಸ್ಟ್ ಅಂತ ಹೋದ್ರ ಅದೆಲ್ಲ ಫ್ರೆಶ್ ಗುಡ್ಡೆ ತರಕಾರಿಗಳು. ಏನೇನಂತ ಗೆಸ್ ಮಾಡ್ತೀರಿ ನೋಡದ? ಏನೇನು ತರಕಾರಿ ಅಂತ ಇದು? ಹಾಂ, ಇದು ಯಾವುದು? ಇದು ನೆಕ್ಸ್ಟ್ ಅದ್ರ ಪಕ್ಕದ ಕ್ಯಾಪ್ಸಿಕಮ್, ಅದು ಬೀಟ್ರೂಟ್, ಕ್ಯಾರೆಟ್, ಲೋಕಲ್ ಮುಲ್ಲಂಗಿ. ಈಗೆಲ್ಲ ನಿಂತ್ಕೊಂಡು ನೋಡ್ರಿ ಕೊತ್ತಂಬರಿ 10 ರೂಪಾಯಿಗೆ 5 ಕಂತೆ ಅಂತ. ಪಾಪ ರೈತರು 10 ರೂಪಾಯಿಗೆ 5. ಬೆಳೆಯಕ್ಕೇನೆ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ರಲ್ಲ. ಅಜ್ಜಿ ಕರಿ ಹುಣ್ಸೆಹಣ್ಣು, ಬಿಳಿ ಹುಣ್ಸೆಹಣ್ಣು ಎಲ್ಲ ಇಟ್ಟದೆ. ಯಾವ ರೋಜಿ? ತೆಂಡೆಕೆರೆ ಹತ್ರ ಎಲ್ಲ ಸಂತೆಗೆ ಹೋಗ್ತೀರಾ? ಕೇಳ್ದು ಈ ವಯಸ್ಸಲ್ಲ ಮಾಡ್ತಿದ್ದೀರಲ್ಲ. ಇದೆಷ್ಟು ಹುಣಸೆಹಣ್ಣು? ಎಷ್ಟಿದು? ಕೇಳಿದೆ ಸೊಸೈಟಿನ ಹೌದಿರಂತ ಇರೋದು. ನೀವ್ ಇಡ್ತದಲ್ಲಿ ಹಿಡ್ಕೋಬೇಕು ಯಜಮಾಮ. ಇವಾಗ ಅಪ್ಪ ಅಮ್ಮನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ಆಸ್ತಿಲಿ ಮಕ್ಳಿಗೂ ಹಕ್ಕಿಲ್ಲ. ಮಕ್ಳೇನೇ ಆಗಿರ್ಬೋದು. ಅದೆರಡು ಬಟ್ಟೆ ಇದೆಯಲ್ಲ ಒಂದೊಂದು ತಗೊಂಡು ಒಂದೊಂದ್ ಮೇಲೆ ಹಾಕ್ಬಿಟ್ಟು ಹೇಳ್ತೀನಿ. ಹೇಳ್ತಾ ಇಲ್ವಾ? ಮನೆಯಿಂದ ಎಲ್ಲ ಹೊರಗೆ ಹೋಯ್ತಾರ್ರಿ. ನನ್ನ ಮನೆ ಅಂದ್ರಿ
ಕಾನೂನೇ ಹಂಗಿರೋದು. ಅಪ್ಪ ಅಮ್ಮನ ನೋಡ್ಕೊಳ್ಳಿಲ್ಲ ಅಂದ್ರೆ ಮಕ್ಳಿಗೆ ಅಪ್ಪ ಅಮ್ಮನ ಆಸ್ತಿಲಿ ಹಕ್ಕೆ ಇಲ್ಲ ನೋಡ್ರಿ. ಹಂಗೆ ಇರೋದು. ಇನ್ಮೇಲೆ ನೀವೇ ಲೀಡು ನಿಮ್ಮ ಮನೆಗೆ. ನೋಡ್ರಿ ನೋಡ್ರಿ ನಿಮ್ಮೂರ್ ಕಡೆ ಯಾವತ್ತಾದ್ರು ಕರೆದ್ಬಿಟ್ಟು ನನ್ನ ಮಕ್ಳಿದಂಗೆ ಅವಳೆ ಅಂದ್ಬಿಟ್ಟು ಕೊಡ್ತಾರೆ ಯಾರಾದ್ರು. ಇದು ನಮ್ಮ ಹಳ್ಳಿ ಜನಗಳದ್ದು ಗುಣ. ಮಗಳು ಕೊಟ್ರೆ ಬೇಡ ಅಂತೀರ ನೀವು? ಕಟ್ಟಕ್ಕಾಗುತ್ತಾ ಗಾಡಿಯಲ್ಲಿ? ದೊಡ್ಡದು ಬೈಕು. ಸಾಕು ಸಾಕು ಬಿಡಿ. ಅಯ್ಯೋ ಜಿ ಇಲ್ಲಿ ಜಿ ಸಾಕು ಅಂದಲ್ಲ, ಹಾಕ್ಬಿಡಿ. ನೀವೇನು ಹಾಕ್ಬಿಡಿ ಬಿಡಿ. ಇಲ್ಲ ಸಾಕು ಬಿಡಿ ಅಜ್ಜಿ. ಅಲ್ಲೇ ಇಡಿ. ಚೀಲ ಅಲ್ಲೇ ಇಟ್ಟಿರಿ. ಅಲ್ಲೇ ಇಟ್ಟಿರಿ. ಅಲ್ಲೇ ಇಟ್ಟಿರಿ ಚೀಲ. ಎಲ್ಲೂ ಬಿಟ್ಟು ಹೋಗಲ್ಲ. ಅಲ್ಲೇ ಇಟ್ಟಿರಿ ಬರ್ತದೆ. ತಾಳಿ ಕಾಸು ತಾಳಿ. ಆಮೇಲೆ ಬಂದು ತಗೊಂಡು ಅಲ್ಲ 10 ರೂಪಾಯಿಗೆ 5 ಮಾಡ್ತಿದ್ರಲ್ಲ. ಬೇಡ ತಗೋತೀರಾ ಮನೆಗೆ ತಗೋತೀರಾ? ಇವೆಲ್ಲ ಬಣ್ಣ ಹಾಕ ಬಂದರೆ ಬಣ್ಣ ಹಾಕೊಂಡಿಲ್ಲ ನೋಡ್ರಿ. ಓನ್ಲಿ ಟೈಮಲ್ಲಿ ಹಿಡಿದಿದ್ದಾರೆ. ಒಂದು ನಾರ್ಮಲ್ ಮೊಳಕೆ ಕಾಳು ಇದು ನೋಡಿ. ಮೊಳಕೆ ಕಾಳು ಹಾಕ್ತೀರಾ? ಇದು ತಡ್ನಿಕಾಳು ಚಿಲ್ಲಿ ಅದೇ ಅಮ್ಮಲ್ಲಿ ಸಿಪ್ಪೆ ಬಿಡಿಸಿರ್ತಾರಲ್ಲ ತಡ್ನಿಕಾಳು. ತೊಗರಿಗಳಲ್ಲ. ಗೆಡ್ಡೆಗೋಸ್ಕೊಂಡು ನೋಡ್ರಿ. ಏನು ತಗೊಂಡ್ ಮಾರದ ಇಲ್ಲ ನೀವೇ ಬೆಳೆದಿರಲ್ಲ ತಗೊಂಡ್ ಮಾರೋದು? ಡೈಲಿ ಎಷ್ಟು ವ್ಯಾಪಾರ ಮಾಡ್ತೀರಿ? ಪ್ರತಿ ಸಂತೆಗೆ ಹೋಗ್ತೀರಾ? ವಾರದಲ್ಲಿ ಎಷ್ಟು ಸಂತೆ ಅಟೆಂಡ್ ಮಾಡ್ತೀರಾ? 5. 2 ದಿನ ಫ್ರೀ, ರಜಾ. ನಾಳೆ ರಜಾ. ಎಷ್ಟು ಬಂಡವಾಳ ಹಾಕ್ತೀರಾ ದಿನಕ್ಕೆ ಅಂದಾಜು? ಇವತ್ತು ಎಷ್ಟು ಬಂಡವಾಳ ಹಾಕ್ತಗೊಂಡ್ರಿ? ಇವತ್ತು ಸಿಗಮ್ ಎಷ್ಟಿದೆ? ಕೆಜಿ ಅಲ್ಲೇ ಎಷ್ಟಿದೆ ಗೊತ್ತಾ? ಕ್ಯಾಪ್ಸಿಕಮ್ 120 ರೂಪಾಯಿ ಇದೆ. ಈಗ ಏನು ಒಂದೇ ಸರಿ ರೇಟ್ ಜಂಪ್ ಆಗಿದೆ. ಕೂಲಿ ಮಾಡೋದ್ರೆ ಕೆಜಿ 2 ತಾಳಿ ನೋಡಿ ಬಿತ್ತಲ್ವೇ 10 ರೂಪಾಯಿ ತಗೊಂಡಿರ್ತಾರೆ. ಡೈಲಿ ಖರ್ಚುಗಳದ್ದು ಎಷ್ಟು ಲಾಭ ಮಾಡ್ತೀರಾ? ಡೈಲಿ 3,000 ರೂಪಾಯಿ ಉಳಿಸ್ತೀರಾ? ಡೈಲಿ 3,000 ಉಳಿಸ್ತೀರಾ? ನೋಡ್ರಿ
ಎಲ್ಲ ಚಿನ್ನಿ ನೋಡಿ ಡೈಲಿ 3000, ವಾರದಲ್ಲಿ 4 ಸಂತೆ. ಥ್ಯಾಂಕ್ ಯು. 4 3 12. ಕಂಪ್ನಿಯಲ್ಲಿ ಕೆಲಸ ಮಾಡೋರು ನಾವು ಕೆಲಸ ಹೋಗ್ತೀವಿ ಇಲ್ಲಿ ಕೆಲ್ಸಕ್ಕೆ ಹೋಗ್ಕೊಂಡು ಮಾಡೋದು, ಮಾಡ್ತಾ ಇರ್ತಾರೆ, ಬರ್ತೀವಿ. ಸಪೋರ್ಟ್ ಮಾಡ್ತಿರೋದು ಅವ್ರಿಗೆ. ಅವ್ರು ತಿಂಗಳ 50,000 ಸಂಬಳ ಅಂತಾರೆ, ವಿಕ್ರಾಂತ್ ಬೈತಾರೆ ಗೌರ್ಮೆಂಟ್ ಸಂಬಳ. ಈಗ ಅವ್ರು ಸಂಬಳ ಇದ್ರ ಸಂಬಳ ಬೆಂಗಳೂರು ನೋಡೇ ಬಿಡೋರು. ಟಿಕೆಟಲ್ಲಿ ಕೇಳಿದ ವಿಕ್ರಾಂತ್ ತಿಂಗಳಿಗೆ ಸರ್ ಥ್ಯಾಂಕ್ ಯು. 12,000 ರೂಪಾಯಿ ವಾರಕ್ಕೆ, 12,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ವಾರಕ್ಕೆ 4 ವಾರಕ್ಕೆ ಆಯ್ತಲ್ಲ. 48,000 ರೂಪಾಯಿ ಖರ್ಚಿಲ್ದಂಗೆ ಕೂತ ಸಂಪಾದನೆ ಮಾಡ್ತಾರೆ. ಅರ್ಧ ಎಕರೆ ಬೆಳೆ ರೈತರು ಮಾರಿದ್ರು 48,000 ರೂಪಾಯಿ ಸಿಗಲ್ಲ ಅವ್ರ ಪಾಪ. ಕಲರ್ ಹಾಕಿಲ್ಲ ಅದು. ಎಷ್ಟು ಇದು ಸ್ಮೆಲ್ ಚೆನ್ನಾಗಿ, ಸ್ಮೆಲ್ಲು ಮೂಗಿಗೆ ಇಡಂಗಿಲ್ಲ ಅದು. ಗೋಣಿ ಆಗಿಲ್ವಾ ಬೆಳಗ್ಗೆಂಡ? ಎಷ್ಟು ಚೆನ್ನಾಗಿದೆ 1/4 kg. ಇದಕ್ಕೆ 100 ರೂಪಾಯಿ, 100 ರೂಪಾಯಿ, 100 ರೂಪಾಯಿ, 100 ರೂಪಾಯಿ, 100 ರೂಪಾಯಿ. ಇದಕ್ಕೆ 60 ರೂಪಾಯಿ, 60 ರೂಪಾಯಿ, 100 ರೂಪಾಯಿ ತಾಳೆ ಚೆನ್ನಾಗಿರ್ತದೆ. ಅದು ಎಷ್ಟು ಬರುತ್ತೆ ಅದು? 100 ರೂಪಾಯಿ ಜಾಸ್ತಿ ಬರ್ತದೆ, 50 ಇದಾದ್ರೆ ಕಮ್ಮಿ ಬರ್ತದೆ. ನೋಡಿ ಅದಕ್ಕೆ ನೋಡ್ಕೊಳ್ಳಿ ಇಲ್ಲಿ. ಇದು ಇರಲಿ ಇದೆಷ್ಟು? ಅದು 100 ಗ್ರಾಮ್ 60. ಬೇಡ ಇದು ಹಿಂಗೆ ತೂಕ, ಅದು ತೂಕ ಮತ್ತೆ ಮಾಡಿಸ್ಕೊಳ್ಳಿ. ನೋಡಿಲ್ಲ ಇದು ತೂಕ. ಇನ್ನೂ ಆಯ್ತು ತೂಕ. ಎಷ್ಟದು? 60. ಅಷ್ಟೇನಾ? 50 ಕೊಡಿ, 50 ಕೊಡಿ, ಒಲೆ 50 ಕೊಡಿ. ಚೆನ್ನಾಗಿರುತ್ತೆ ಅದು. ಸೀಡೆ ಸೀಡೆ ಇದು ಯಾವ ಮೀನು? ಜೈ ಮಾತ್ರ ತಿಂದಿಲ್ಲ, ಕಡ್ಡಿ ಮೀನು ಇದೆ, ತಿಂದಿಲ್ಲ. ನರೆ ಒಳ್ಳೆಯದು. ಇನ್ನೊಂದು ಹಾಕಿದೆ. ಇನ್ನೊಂದು 100 ಇನ್ನೂ 100 ಗ್ರಾಮ್ ಕೊಡು. ಗ್ರಾಮ್ ಹಾಕ್ಲಾ? ಇನ್ನೂ 100 ಗ್ರಾಮ್ ಅವಾಗಿಲ್ಲ 100 ಗ್ರಾಮ್ ಗೊಸಿರುತ್ತೆ, ಅಷ್ಟೊಂದು ಬರುತ್ತೆ. ಅದು ವೆಯ್ಟ್ ಎಲ್ಲಿರುತ್ತದು? ತೂಕ ಇರಲ್ಲ. ಹಸಿ ಮೀನಲ್ಲಿ 1 kg ಜಾಸ್ತಿ ಬರುತ್ತೆ. ಇದೆ ನೋಡಪ್ಪ ಇಲ್ಲಿ. ಇದನ್ನ ಹಂಗೆ ಬಿಸಿಗಿಟ್ಟು ತಿನ್ಬಿಡ್ತಾರೆ. ಅದನ್ನ ಒಗ್ಗರಣೆಗೆ ಹಾಕೊಂಡು ತಿನ್ಬೋದಲ್ಲ ಬೇಕಾದ್ರೆ. ಆಲೂಗಡ್ಡೆ ಹಾಕಿ ಬಿದ್ದು ಸಂಚ ಕೊಡಬೇಕು. ಚೆನ್ನಾಗಿದೆ, ನತ್ತಲು ಚೆನ್ನಾಗಿದೆ, ಸೂಪರ್. ತಗೊಂಡು ಹೋಗ್ಬೋದಾ? ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡ್ಬೋದು. ತಗೊಂಡೋಗ್ಬೋದಿಲ್ಲ. ನೋಡೋದಲ್ಲ, ಇಲ್ಲಿಂದ ಅಲ್ಲಿವರೆಗೂ ಇನ್ನು ಓಡಿಸ್ಬೇಕು ಗಾಡಿ. ಅದಕ್ಕಂತ ಬೆಂಗಳೂರಿಗೆ ಅದೇನು ಎರಡು ಇದನ್ನ ಕಾಲು ಕೆಜಿ 100 ಗ್ರಾಮ್. 100 ಗ್ರಾಮ್ ಹಾಕಿ. ಬೆಂಗಳೂರಲ್ಲಿ ರೇಟ್ ಜಾಸ್ತಿ ಈ ಥರ ಕೊಡೋದಿಲ್ಲ ಅಂತ ಬೆಂಗಳೂರಲ್ಲಿ. ಇನ್ನೊಂದು ಕೊಡೋದ ಇದು ಸಿಮ್ಮಿ ತಗೊಳ್ಳಿ, ಈ ಥರದ್ದು ಚೆನ್ನಾಗಿರುತ್ತೆ. 50 50 ಇಲ್ಲ 65 50. ತಿನ್ನಲ್ಲ ನೀವು? ಅದು ಮಾಡಿದ್ರೆ ಒಂಥರ ಉತ್ಕೊಬಿಡ್ತಾರೆ. ನಮ್ಮ ಊರಲ್ಲಿ ಸಿಕ್ಕುವಂಗೆ ಬೆಂಗಳೂರಲ್ಲಿ ಆಧಾರ್ ಕಾರ್ಡ್ ಸಿಕ್ಕಲ್ಲ. ನೋಡಿದ್ದೀನಿ, ಚೆನ್ನಾಗಿರುತ್ತೆ ತಾಳಿ, ಅದು ಚೆನ್ನಾಗಿದೆ ಮನೆ, ಚೆನ್ನಾಗಿರುತ್ತೆ ಕಣ. ಸೂಪರ್ ಆಗಿದೆ. ಆಗ್ತಾಯಿತ್ತು. ಎಷ್ಟು ಲೆಕ್ಕ ಹಾಕು. ಎಲ್ಲ 50 50 50 4 200 50 ರೂಪಾಯಿ. 245 ಇನ್ನೂರು ಕೊಡಪ್ಪ. ನೋಡಿ. 60 ನಿಮ್ಮ
ಸ್ಕೂಲಲ್ಲಿ ಲೆಕ್ಕ ಸರಿಯಾಗಿ ಹೇಳ್ಕೊಟ್ಟಿಲ್ವಾ? ಅವ್ರು ಹೇಳ್ತಾರೆ 240 ರೂಪಾಯಿ ಆಗೈತೆ, 200 ರೂಪಾಯಿ ಹೇಳ್ತಾರಲ್ಲ ಅದಕ್ಕೇನೋ. 60 ಕಮ್ಮಿ ಆಗ್ತಿಲ್ಲಪ್ಪ. ಅವ್ರು ಇನ್ನೂ 60 ರೂಪಾಯಿನೇ ಕೊಡ್ತಾರಂತೆ. ನಾವು KRS ಹ್ಞೂ KRS ಹತ್ರ ಯಾವೂರಮ್ಮ? ಎಲ್ಲ KRS ಪಕ್ಕನೇ. KRS ಅಂದರೆ ಸಂತೆಮಳ ಅಂತಿದೆ. ಸಂತೆಮಳ. ಅದ್ರ ಕೆಳಗಡೆ ಗಾರ್ಡನ್ ಬರ್ತದ. ಹಾಂ ಅದೇ ಸೆಂಟ್ರ್ ನಮ್ಮ ಇದೆಲ್ಲ ಎಲ್ಲಿ ಹಿಡಿಯೋದು? ಲೇಡಿ ಅವ್ರ ತಗೊಳ್ಳೋದಕ್ಕೆ ಸಮುದ್ರ ಇದೆಯಲ್ಲ ಇದೆಲ್ಲ. ಬರ್ರಿ. ಎಲ್ಲ ತೂಕನೇ ಇದೆ. ಅಷ್ಟು ಪೀಸ್ ಕೊಡಲ್ಲ, ಅಲ್ಲಿ ಕಟ್ ಪೀಸ್ ಬರುತ್ತೆ. ಕಟ್ ಪೀಸ್ ಜಮ್ಮು ಕೊಡ ತೊಗೊಳ್ಳಿ ವಿಡಿಯೋ ಮಾಡ್ಕೊತಾ ಇದ್ದಾರೆ. ಒಂದು ಯೂಟ್ಯೂಬ್ ಚಾನಲ್ ಐತೆ, ಇಲ್ಲಿ ಏನು ಚೆನ್ನಾಗೈತೆ ಅಂತ ಕೇಳ್ತಿದ್ರು. ನಮಗೆ ಸಂತೆ ಚೆನ್ನಾಗಿದೆ ಮಾಡ್ಬೇಕು ಅವನು. ಸ್ವಂತ ನಿಂಗೆ ಇನ್ನೊಂದು ಕೊಡಿ ಸರ್. ತೊಗೊಳ್ರಿ. ಇದೆಯಾ ನೀವು ಸರ್ ಇನ್ನೊಂದು ಜಾಮೂನ ಇದೇನು ಕೊಂಡ್ಕೊಂತೀರಾ ನೀವು? ಪೇಪರ್ ಇಲ್ಲ ಮಾಡೋದು. ಯಾರೋ ಗಿಫ್ಟ್ ಆಗಿ ಕೊಟ್ಟಿರೋದು. ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತ ಪಡ್ಲೀಸ್ ಕುಡಿಕೊಂಡಿದ್ದೀವಿ ಅಷ್ಟೇ. ಇಲ್ಲೂ ಐತಲ್ಲ, ಈ ಥರನೂ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು ನೋಡ್ರಿ. ಇಂಥ ಸ್ವೀಟ್ ಅಂಗಡಿಗಳಿಗೆ ಮತ್ತು ಸ್ಕೂಲ್ ಮುಂದೆ ಪಟ್ನ ಕಟ್ತಾರಲ್ಲ ಆ ಅಂಗಡಿಗಳಿಗೆ ಕೊಟ್ಬಿಟ್ರು ಸಾಕು ನಮಗೆ ಸ್ವೀಟ್. ಏನು ಬೇಕು? ಅದನ್ನು ತಗೋತೀರಾ? ಕ್ಲಾಸ್ಮೇಟು ಮಾಲ್ಸನು ಚೆನ್ನಾಗಿರುತ್ತೆ. ಇದೆಲ್ಲ ಜಮಾನ್ದಿಂದನೂ ಇವ್ರ ಫ್ಯಾಮಿಲಿಯಿಂದನೂ ಮಾಡ್ಕೊಂಡ್ಬಂದಿರ್ತಾರೆ, ಅದನ್ನು ಕಂಟಿನ್ಯೂ ಮಾಡ್ಕೋಗ್ತಾರೆ ಅಷ್ಟೇ. ಇನ್ನೊಂದು ತೊಗೊಂತೀಯಾ? ಸಾಕು. ರವಿ ಖಾರ ನೀವೆಲ್ಲ ಮಾಡೋದು? ಹಾಂ ಸ್ವಂತ ಮಾಡಿ ಖಾರ ಸ್ವೀಟ್ ಎಲ್ಲ ಮಾಡ್ತೀವಿ. ಸರ್ ಎಷ್ಟಾಯಿತು? ಎಷ್ಟು 2-3 ಜಾಮೂನು, 3 ಜಾಮೂನು, ಒಂದು ಬಾದುಷಾ, ಒಂದು ಜಾಂಗೀರ್ 40. ಇದು ಚೆನ್ನಾಗಿರುತ್ತಲ್ಲ. ಮಿಕ್ಸ್ ಆಗಿ ಅದು ಸ್ವಲ್ಪ ಸಪ್ರೇಟ್ ಅಷ್ಟೇ. ಹೆಂಗೆ ತಿನ್ನಕ್ಕೆ ಥ್ಯಾಂಕ್ ಯು. ಎಲ್ಲ ಬಿಟ್ಬಿಟ್ಟಿದ್ದೀರಾ? 91 ಸ್ಟೋರೀಸ್ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೇಡ ಬೇಡವಾ? ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಯೂಟ್ಯೂಬಲ್ಲಿ 91 ತಗೊಬಿಡಿ, ಚೆನ್ನಾಗಿ ಸೌದೆ ತಗೊಳ್ಳಿ. ಎಷ್ಟು ಸರ್ ಇದು? ನೋಡ್ರಿ ಏನೋ ಇಲ್ಲ ನಾನು ಅದು ಕ್ಯಾಮ್ರಾ ಅವ್ರನ್ನ ಹಿಡಿಯಕ್ಕೆ ಹಾಡು ಆಡ್ಬೇಕಂತ ಒಂದು ಹಾಡು ಆಡ್ಬೇಕಂತ ನೀವು. ಇದು
ಆಕ್ಚುಲಿ ಚೆನ್ನಾಗಿರುತ್ತೆ. ಇದು ಒಬ್ಬೊಬ್ರು ಇದನ್ನು ತಿಂತಾರಲ್ಲ. ಪಡ್ಲಕಾಯಿ ತಗೊಳ್ಳಿ, 10 ರೂಪಾಯಿ ಪಡ್ಲಕಾಯಿ ಜಾಸ್ತಿ ಆಗ್ತದೆ. ಅದೆಷ್ಟು? बाय बाय, टाटा, गुड बाय, गया।